ಹೊರಟಿವಲ್ಲ, ಎಲ್ಲಿಗೆ ಪ್ರಯಾಣ? ನಮ್ಮೂರ್ನದ ತಿಳಿದು ನಾನು ಅವನಿಗೆ ದುಡ್ಡು ಕೊಟ್ಟಿದ್ದೆ. ಪಾಪ ಅಂತ ಕೊಟ್ರೆ ಮರಳಿ ಕೇಳೋದಕ್ಕೆ ಹೋದ್ರೆ ನನಗೆ ಬಾಯಿಗೆ ಬಂದಾಗಿ ಬೊಗಳ್ತಾ ಇದ್ದಾನೆ ಬಡ್ಡಿ ಮಗ. ಅದಕ್ಕೆ ಇವತ್ತು ಅವನ್ನ ಮುಗಿಸ್ಬೇಕಂತ ಹೋಗ್ತಾ ಇದ್ದೀನಿ. ಡಾರ್ಲಿಂಗ್, ನಿಲ್ಲು ಮೀನಾಕ್ಷಿ. ಹಣಕ್ಕಾಗಿ ನೀನು ಅವನನ್ನು ಕೊಲೆ ಮಾಡಿದರೆ ನಾಳೆ ನೀನು ಸೆರೆಮನೆಗೆ ಹೋಗಬೇಕಾಗುತ್ತದೆ. ಆಗ ನಿನ್ನ ಗಂಡನ ಮರ್ಯಾದೆ ಪ್ರಶ್ನೆ ಏನು? ಹೋಗ್ಲಿ ಬಿಡಿ. ನೋಡಿ, ಅದೆಲ್ಲ ಮುಂದಿನ ವಿಚಾರ ನಾನು ಮಾಡೋದಿಲ್ಲ. ನನಗೆ ನಂಬಿಸಿ ಮೋಸ ಮಾಡೋದಕ್ಕೆ ಬಂದ್ರೆ ನಾನು ಅವ್ರಿಗೆ ಗುಂಡಿಟ್ಟು ಕೊಲೆ ಮಾಡಿದೆ. ನನ್ನ ಹಠ ಇದು ಒಂಥರ ನನ್ನ ಹ್ಯಾಬಿಟ್. ಆದರೆ ನನ್ನ ನಂಬ್ಕೊಂಡು ಬಂದವರಿಗೆ ನನ್ನ ಪ್ರಾಣ ಕೊಡ್ತೀನಿ. ಮೋಸ ಮಾಡಿದರೆ ಪ್ರಾಣ ತೆಗಿತೀನಿ. ಹೇಳು ಮಹೇಂದ್ರ, ಇದರಲ್ಲಿ ನನ್ನ ತಪ್ಪಿದೆಯಾ? ನೋ ನೋ ನೋ, ನೀವು ಹೇಳೋದರಲ್ಲಿ ತಪ್ಪೇನಿದೆ? ಮೋಸ ಮಾಡಿದವರಿಗೆ, ನಂಬಿದವರಿಗೆ ಮೋಸ ಮಾಡೋದು ಮಹಾಪರಾಧ. ಮೀನಾಕ್ಷಿ, ನಿನ್ನೊಂದಿಗೆ ಮುಖ್ಯವಾದ ಒಂದು ವಿಷಯ ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ನಿನ್ನ ಹತ್ತಿರವೇ ಹೊರಟಿದ್ದೆ. ಭಯ ಬೇಡ. ಅದೇನಂತ ಹೇಳು. ಏನೂ ಇಲ್ಲ. ಇಲ್ಲಿವರೆಗೂ ನಾನು ನೀನು ಕೂಡಿ ಕದ್ದು ಮುಚ್ಚಿ ಕಾಮದ ಕ್ರೀಡೆ ಆಡುತ್ತಿದ್ದೆ. ಈ ಸರಸ ಇಲ್ಲಿಗೆ ನಿಲ್ಲಿಸಬೇಕಂತ ನನ್ನ ಅಭಿಪ್ರಾಯ. ಏಕೆಂದರೆ ತಿಳಿಯದೆ ನಾವಿಬ್ಬರು ತಪ್ಪು ಮಾಡಿದ್ದೆವು. ನಿನಗೂ ಒಬ್ಬ ಗಂಡನಿದ್ದಾನೆ. ನಾಳೆ ಮತ್ತೊಬ್ಬರಿಗೆ ಈ ವಿಷಯ ಗೊತ್ತಾದರೆ ನಿಮ್ಮ ಗಂಡ ಹೆಂಡರ ಮಾನ ಮರ್ಯಾದೆ ನಾನು ಹಾಳು ಮಾಡಿದಂತಾಗುತ್ತದೆ. ಮೇಲಾಗಿ ಅಲ್ಲದೆ ನಾನು ಮದುವೆ ಆಗದ ಯುವಕ. ಅದಕ್ಕಾಗಿ ನಮ್ಮ ಪ್ರೇಮ ಬಂಧನವನ್ನು ಹರಿದುಕೊಂಡು ನಿನ್ನ ದಾರಿ ನೀನು ನೋಡಿಕೊಂಡರೆ ನಾನು ಮದುವೆ ಆಗಬೇಕಂತ ನನ್ನ ಆಸೆ. ಇನ್ನೊಂದು ಸಲ ಮದುವೆ ಅಂತ ಮಾತಾಡಿದ್ರೆ ನಿನ್ನ ನಾಯಿಗೆಲ್ಲ ಹೌದು. ಯಾಕಂತ ನಿನಗೋಸ್ಕರ ಮಾಡ್ಕೊಂಡ ಗಂಡನ್ನ ನಾನು ವಂಚಿಸಿದೆ. ಅವನು ಗಳಿಸಿದ ಆಸ್ತಿ ಎಲ್ಲ ತಂದು ನಿನ್ನ ಉಡಿಯಲ್ಲಿ ತುಂಬದೆ. ಯಾಕೆ ಗೊತ್ತಾ? ಮುಂದೆ ಅವನಿಗೆ ಡೈವರ್ಸ್ ಕೊಟ್ಟು ನಿನ್ನ ಜೊತೆ ಓಡಿ ಬರೋದಕ್ಕೆ. ಈಗ ನೀನ್ ನೋಡಿದ್ರೆ ಮದುವೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಏನ್ ಅನ್ಬೇಕು ನಿನಗೆ? ಏಯ್, ನೀನು ಕೇಳಿದಾಗೆಲ್ಲ ಹಣ ಬೆಳ್ಳಿ ಬಂಗಾರ ಎಲ್ಲ ನೀನು ತಂದು ತುಂಬಿದ್ನಲ್ಲ. ನೋಡು, ಯಾಕೆ ಗೊತ್ತಾ? ನೀ ನನ್ನ ಎರಡನೇ ಗಂಡ ಅಂತ. ಅಂದ್ರೆ ಮೀನಾಕ್ಷಿ, ನನ್ನ ಮದುವೆ? ಡೋಂಟ್ ಟಾಕ್. ಇನ್ನೊಂದು ಶಬ್ದ ಮದುವೆ ಅಂತ ಬೊಗಳಿದ್ದೆ ಆದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ವೋ? ನಿನ್ನ ಹೋಗ್ಲಿ ಬಿಡು. ನೋಡು, ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಟ ಮರುದಿನವೇ ನೀನು ಅಗ್ರಿಮೆಂಟ್ ಮಾಡಬೇಕು, ನನ್ನ ಎರಡನೇ ಗಂಡ ಅಂತ. ಮೆಚ್ಚಬೇಕು ಮೀನಾಕ್ಷಿ ನಿನ್ನ ಮಾತುಗಳನ್ನು. ಬರೀ ನಿನಗೆ ಪ್ರೇಮದ ಹುಚ್ಚಿದೆ ಎಂದು ತಿಳಿದುಕೊಂಡಿದ್ದೆ. ಆದರೆ ನಿನ್ನ ಅಂತರಂಗದ ಆಳನ್ನು ನಾನು ಅರಿತುಕೊಂಡಿರಲಿಲ್ಲ. ತಿಳಿದುಕೊಂಡೆ. ಮುಂದಿನ ದಿನ ಬಾಳಿನ ಕಲ್ಪನೆ ಕನಸುಗಳು ಆಗಲಿ ಮೀನಾಕ್ಷಿ. ಅಂತ ಸಮಯ ಒದಗಿ ಬಂದಲ್ಲ. ನಿನ್ನ ಗಂಡನ ಬಿಟ್ಟು ನೀನು ಬಂದರೆ ನಾನೇ ನಿಂತು ಮಂಟಪದಲ್ಲಿ ಕೂರಿಸಿ ನಿನ್ನ ಮೆರವಣಿಗೆ ತೆಗೆಸುತ್ತೇನೆ. ಯಾವ ಮಂಟಪದಲ್ಲಿ? ಮದುವೆ ಮಂಟಪದಲ್ಲೋ ಇಲ್ಲ ಸುಡುಗಾಡದ ಮಂಟಪದಲ್ಲೋ? ಚಚ್ಚೆ, ಎಂತ ಮಾತನಾಡುವೆ ಮೀನಾಕ್ಷಿ? ನನ್ನ ಮೇಲೆ ಇಷ್ಟೊಂದು ಅಪನಂಬಿಕೆ ಯಾವ ನಿನಗೆ? ನೋಡು ನೋಡು ಮಹೇಂದ್ರ, ನಿನ್ನ ಮನಸ್ಸಲ್ಲಿ ನೀನೇನು ಮಾಡ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ನೋಡು, ನೀನನ್ನ ಮದುವೆ ಆದಂದ್ರೆ ನಿನ್ನ ಮಹಾರಾಜನಂತೆ ನಾನು ಬೆರೆಸ್ತೇನೆ. ಒಂದು ವೇಳೆ ನನಗೆ ನಂಬಿಸಿ ಮೋಸ ಮಾಡದಿ ಅಂದರೆ ಈ ನನ್ನ ಗುಂಡಿದೆಯಲ್ಲ ನಿನ್ನ ಎದೆ ಸೀಳುತ್ತೆ. ನಿನಗೆ
8 ದಿವಸ ಟೈಮ್ ಕೊಡ್ತೀನಿ. ಊರು ಬಿಟ್ಟು ಎಲ್ಲಿ ಹೋಗಬಾರ್ದು ನೀನು. ನೋಡು, ಒಂದು ವೇಳೆ ನೀನೇನಾದ್ರೂ ಹೋಗಬೇಕು ಅಂತ ಮನಸ್ಸಲ್ಲಿ ಇದ್ರೆ ನಿನ್ನ ಕಥೆನೇ ಬೇರೆ ಆಗುತ್ತೆ. ಏನಾಗಬಹುದು ಅಂತ ಮೈಂಡ್ ಇಟ್. ಏನ್ ಹೇಳ್ತಾ ಇದ್ದೀನಿ? ಎಲ್ಲಿ ಹೋಗ್ಬಾರ್ದಷ್ಟೇ. ತಿರಕನೊಬ್ಬ ಮುರುಕು ಮನೆಯಲ್ಲಿ ಬಿದ್ದು ನಿದ್ದೆ ಮಾಡುತ್ತಾ ಅರಸನಾಗುವ ಕನಸು ಕಂಡನಂತೆ. ಮೀನಾಕ್ಷಿ ಈ ಮಹೇಂದ್ರರೊಂದಿಗೆ ಮದುವೆ ಆಗುತ್ತೇನೆಂದು ಹಂಬಲ ಹೊತ್ತ ನೊಚ್ಚು ನೂರಾಗುವು ಆ ನಿನ್ನ ಕನಸಿನ ಗೋಪುರ. ಮೀನಾಕ್ಷಿ, ನಿನಗೆ ಮೋಸ ಮಾಡಿದವರಿಗೆ ಗೊಂಡೆಟ್ಟು ಕೊಲೆ ಮಾಡೋಕೆಂಬ ಕೆಟ್ಟ ಹಠ ನಿನ್ನದಾದರೆ ನನ್ನದು ನಂಬಿದವರ ಕೊತ್ತಗೆ ಕತ್ತರಿಸೋ ಮಾಚಂಡ ನಾನು.